ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಮಲ್ಲಿಗೆಯ ಗಿಡದಲ್ಲಿ ವರ್ಷವಿಡೀ ಹೂವಾಗಬೇಕಾದ್ರೆ ಯಾವ ರೀತಿಯ ಜೀವಾಮೃತವನ್ನು ಹಾಕಬೇಕು, ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಸ್ಪ್ರೇ ಹಾಕದೆ ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿ ಜೀವಾಮೃತಗಳನ್ನು ಹಾಕಿ ನಮ್ಮ ಗಿಡದಲ್ಲಿ ವರ್ಷವಿಡೀ ಹೂ ಬರಬೇಕಾದ್ರೆ ಯಾವ ರೀತಿ ಗಿಡದ ಆರೈಕೆ ಮಾಡಬೇಕು, ಹೇಗೆ ಜೀವಾಮೃತವನ್ನು ಹಾಕಬೇಕು, ಎಷ್ಟು ದಿನಗಳಿಗೊಮ್ಮೆ ಹಾಕಬೇಕು ಅನ್ನೋದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸುಮಾರು ಜನ ನನಗೆ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಿ, ಮೇಡಮ್ ನಮಗೆ ಮಲ್ಲಿಗೆ ಹೂ ಒಮ್ಮೆ ಆದರೆ ಮತ್ತೊಮ್ಮೆ ಹೂ ಆಗುವುದಿಲ್ಲ, ಯಾವ ಫರ್ಟಿಲೈಸರ್ಗಳನ್ನು ಹಾಕಬೇಕು, ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇದೊಂದು 100% ರಿಸಲ್ಟ್ ಕೊಡುವಂತಹ ಒಂದು ಜೀವಾಮೃತ ಆಗಿದೆ. ಯಾವುದೇ ಡೌಟ್ ಇಲ್ಲ ಇದರಲ್ಲಿ. ನಾನು ಹೇಳಿದಂತಹ ಮೆಥಡನ್ನು ನೀವು ಫಾಲೋ ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿದರೆ ಖಂಡಿತ ಆಗ್ತದೆ ಸ್ನೇಹಿತರೆ. ಇದು ನನ್ನ 2 ವರ್ಷದ ಅನುಭವ. ಅಂದರೆ ಇದನ್ನು ನಾನು ನನ್ನ ಗಿಡಗಳಿಗೆ ವರ್ಷವಿಡೀ ಹಾಕ್ತಾ ಇರ್ತೇನೆ, ಮಳೆಗಾಲ ಬಿಟ್ಟು. ಮತ್ತು ನಾನು ಎಲ್ಲ ಸಂದರ್ಭದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲೂ ಹಾಕ್ತೇನೆ, ಚಳಿಗಾಲದಲ್ಲೂ ಹಾಕ್ತೇನೆ. ಹಾಗಿದ್ರೆ ಇದು ಯಾವುದು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆದರೆ ಈ ವಿಡಿಯೋವನ್ನು ನೀವು ಕೊನೆವರೆಗೆ ನೋಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತೇನೆ. ಹಾಗಾಗಿ ನೀವು ಕಂಪ್ಲೀಟಾಗಿ ನೋಡ್ತಾ ಹೋಗಿ ಸ್ನೇಹಿತರೆ, ಆಗ ನಿಮಗೆ ಗೊತ್ತಾಗ್ತದೆ. ಇಲ್ಲಿ ನಾನು ಒಂದು ಬ್ಯಾರಲನ್ನು ತಗೊಂಡು ಅದರಲ್ಲಿ ನಾನು 5 kg ಹಸಿ ಸೆಗಣಿಯನ್ನು ತಗೊಂಡಿದ್ದೇನೆ. ಹಾಗೆಯೇ 5 kg ನಾನು ಹರಳೆಂಡಿಯನ್ನು ತಗೊಂಡಿದ್ದೇನೆ. ಹರಳೆಂಡಿ ಆಲ್ಮೋಸ್ಟ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. ಹರಳೆಂಡಿ ಅಂದರೆ ಬೇರೆ, ನೆಲಕಡಲೆ ಹಿಂಡಿ ಅಂದರೆ ಬೇರೆ ಬೇರೆ, ಹಾಗೆಯೇ ಕಹಿ ಬೇವಿನ ಹಿಂಡಿ ಅಂತ ಹೇಳಿದರೂ ಕೂಡ ಬೇರೆಯೇ. 3 ಹಿಂಡಿಗೂ ಅದರದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ. ಇಲ್ಲಿ ನಾನಿವತ್ತು ತಗೊಂಡದ್ದು ಹರಳೆಂಡಿ. ಹರಳೆಂಡಿ ಯಾಕೆ ಹಾಕಬೇಕು, ಹೇಗೆ ಹಾಕಬೇಕು, ಅದರ ವಿಶಿಷ್ಟತೆ ಏನು ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಫಸ್ಟಾಗಿ ನೀವೇನು ತಗೊಳ್ಬೇಕಂತ ಹೇಳಿದರೆ, ಬಾಯಿ ಮುಚ್ಚಳ ಇರುವಂತಹ ಒಂದು ಬ್ಯಾರಲನ್ನು ತಗೊಳ್ಬೇಕು. ಯಾಕಂತ ಹೇಳಿದರೆ ಅದು ಕೊಳೆತಾ ಹೋದಾಗೇ ತುಂಬ ಸ್ಮೆಲ್ ಬರ್ತದೆ. ಅದಕ್ಕೋಸ್ಕರ 5 kg ಅಂದರೆ ನನ್ನ ಗಿಡಗಳಿಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ನಾನು ಮಾಡಿದ್ದೇನೆ. ನಿಮ್ಮ ಹತ್ರ ಸ್ವಲ್ಪ ಸಣ್ಣ ಗಿಡಗಳಿದೆ ಅಥವಾ ಕಡಿಮೆ ಗಿಡಗಳಿದೆ ಅನ್ನುವಾಗಿದ್ದರೆ ಒಂದು 2 kg ಹರಳೆಂಡಿ, 2 kg ಸೆಗಣಿ ಆ ರೀತಿಯಾಗಿ ತಗೊಳ್ಳಿ. ಒಟ್ಟಾಗಿ ಎಷ್ಟು ಬೇಕಿದ್ರೂ ತಗೊಳ್ಬೋದು, ಆದರೆ ನೀವು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. ಹಾಗೂ ನಿಮಗೆ KG ಪ್ರಕಾರ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಾಗಿದ್ದರೆ 1 ಬಕೆಟ್ ಹರಳೆಂಡಿಯನ್ನು ತಗೊಳ್ಳಿ, 1 ಬಕೆಟ್ ಸೆಗಣಿಯನ್ನು ತಗೊಳ್ಳಿ. ಆಗ ಈಕ್ವಲ್ ಆಗಿ ಬರ್ತದೆ. ನೋ ಪ್ರಾಬ್ಲಮ್ ಸ್ನೇಹಿತರೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಕೆಲವರಿಗೆ KG ಲೆಕ್ಕದಲ್ಲಿ ಅಂದಾಜು ಸಿಗುವುದಿಲ್ಲ. ಹಾಗಾಗಿ ನಾನು ಈ ಮೆಥಡನ್ನು ಹೇಳಿದ್ದೇನೆ. ಯಾವ ಮೆಥಡನ್ನು ಬೇಕಿದ್ರೂ ನೀವು ಫಾಲೋ ಮಾಡಬೇಕು. ಆದರೆ ಎರಡನ್ನು ಕೂಡ ಒಂದೇ ರೀತಿಯ ಮೆಥಡಲ್ಲಿ ಫಾಲೋ ಮಾಡಬೇಕು. ಅಂದರೆ ನೀವು 2 ಸೆಗಣಿ ಮತ್ತು ಹಿಂಡಿಯನ್ನು KG ರೂಪದಲ್ಲೇ ತಗೊಳ್ಬೇಕು, ಅಥವಾ ಬಕೆಟ್ ರೂಪದಲ್ಲಿ ಆದರೂ ತಗೊಳ್ಬೇಕು. ಯಾವುದಾದ್ರೂ ಒಂದನ್ನು ನೀವು ಚಾಯ್ಸ್ ಮಾಡಬೇಕು. ಓಕೆ, ಇಲ್ಲಿ ನೀವು ಸೆಗಣಿ ಮತ್ತು ಹರಳೆಂಡಿಯನ್ನು ತಗೊಂಡ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಬ್ಯಾರಲ್ಗೆ ಹಾಕಿ ಅದನ್ನೊಮ್ಮೆ ಚೆನ್ನಾಗಿ ಕೋಲಿನ ಸಹಾಯದಿಂದ ಇದು ಮಾಡಬೇಕು. ನೀರು ಹಾಕದೆ ಫುಲ್ ಒಂದಕ್ಕೊಂದು ಬೆರೆಬೇಕು. ಆ ರೀತಿ ನಾವು ರೌಂಡಪ್ ಆಗಿ ಬಲಭಾಗದಿಂದ ಎಡಭಾಗಕ್ಕೆ ತಿರುಗಿಸ್ತಾ ಹೋಗಬೇಕು. ಒಂದೇ ಆ್ಯಂಗಲಲ್ಲಿ ರೌಂಡಾಗಿ ತಿರುಗಿಸ್ತಾ ಹೋಗಬೇಕು. ಯಾಕೆ ಈ ರೀತಿ ಮಾಡಬೇಕು ಫಸ್ಟ್ ಅಂತ ಹೇಳಿದರೆ, ಅದು ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅದಕ್ಕೋಸ್ಕರ ಆಮೇಲೆ ಸುಮಾರು ಈಗ ಒಂದು ಮಿಕ್ಸಪ್ ಆಗುತ್ತೆ ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅಂದರೆ ನೆನೆಯಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು, ತುಂಬ ಬ್ಯಾರಲ್ ಫುಲ್ಲು ನೀರು ಹಾಕಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಅದರಲ್ಲಿ ದಿನ ಹೋದಾಗೇ ಗ್ಯಾಸ್ ಉತ್ಪತ್ತಿ ಆಗ್ತದೆ. ಸೆಗಣಿ ಕೂಡ ಗ್ಯಾಸ್, ಹಿಂಡಿ ಕೂಡ ಗ್ಯಾಸ್. ಹಾಗಾಗಿ ಅದರ ಗ್ಯಾಸ್ ಉತ್ಪತ್ತಿ ದಿನ ಹೋಗ್ತಾ ಇದ್ದಾಗೇ ಡಬ್ಬಲ್ ಆಗ್ತಾ ಹೋಗ್ತದೆ. ಒಂದು 7 ದಿನ ಅದರಲ್ಲಿರುವಂತಹ ಗ್ಯಾಸ್ ಉಂಟು ನೋಡಿ, ಪ್ರತಿನಿತ್ಯ ಡಬ್ಬಲ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಹಿಂಡಿ ಮತ್ತು ಸೆಗಣಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಹಾಕಬಹುದು. ಒಮ್ಮೆಲೆ ನೀವು ನೀರು ಹಾಕಿದರೆ ಸೆಗಣಿ ಮತ್ತು ಹಿಂಡಿಯಲ್ಲಿ ಗ್ಯಾಸ್ ಉತ್ಪತ್ತಿ ಆದಾಗ ಅವುಗಳಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಬ್ಯಾರಲ್ಗೆ. ಹಾಗಾದ್ರೆ ಬಾಯಿ ಮುಚ್ಚಳ ರಟ್ಟಿ ಎಲ್ಲ ನೀವು ಏನು ಕಲಸಿಟ್ಟಿರ್ತೀರಿ ನೋಡಿ, ಅದೆಲ್ಲ ನೆರಳಕ್ಕೆ ಚೆಲ್ಲಿ ಹೋಗ್ತದೆ ಸ್ನೇಹಿತರೆ. ನೀವು ನೋಡಿರ್ಬೋದು ನನ್ನ ಬ್ಯಾರಲಲ್ಲಿ ನನಗೂ ಆಗಿದೆ ಸ್ನೇಹಿತರೆ. ಯಾಕಂತ ಹೇಳಿದರೆ ಅದು
ಗ್ಯಾಸ್ ಉತ್ಪತ್ತಿ ಆಗ್ತದೆ ಅಲ್ಲ. ಹಾಗಾಗಿ ನೀವು ಈ ರೀತಿಯ ಒಂದು ಜೀವಾಮೃತವನ್ನು ತಯಾರಿಸುವಾಗ ಆದಷ್ಟು ದೊಡ್ಡ ಬ್ಯಾರಲನ್ನು ತಗೊಳ್ಳಿ. ಯಾಕಂತ ಹೇಳಿದರೆ ಅದು ಗ್ಯಾಸ್ ಉತ್ಪತ್ತಿ ಆಗ್ತಾ ಇದ್ದಾಗೇ ಚೆಲ್ಲುವಂತಹ ಚಾನ್ಸಸ್ ಇರ್ತದೆ. ಎಲ್ಲಾದರೂ ಚೆಲ್ಲಿ ಹೋಯಿತು ಅಂದರೆ ಸ್ನೇಹಿತರೆ ನಮಗೆ ಅಲ್ಲಿ ತುಂಬ ವೇಸ್ಟ್ ಆಗ್ತದೆ. ಯಾಕಂತ ಹೇಳಿದರೆ ಗ್ಯಾಸಿನ ಜೊತೆಯಲ್ಲಿ ಸೆಗಣಿ ಹಿಂಡಿ ಎಲ್ಲ ಹೊರಬೀಳ್ತದೆ, ಆಗ ನಮಗೆ ಅದು ವೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ಅಷ್ಟೇ ನೀರು ಹಾಕಿ ಚೆನ್ನಾಗಿ ಒಂದೇ ರೌಂಡಲ್ಲಿ ತಿರುಗಿಸ್ಬೇಕು. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ, ಇದೇ ರೀತಿ ತಿರುಗಿಸ್ಬೇಕು. ಬಲಭಾಗದಿಂದ ಎಡಭಾಗಕ್ಕೆ ಅದೇ ರೀತಿ ಪ್ರತಿನಿತ್ಯ ನೀವು ತಿರುಗಿಸ್ಬೇಕು. ಅಥವಾ ನೀವು ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡ್ತೀರಿ ಎಡಭಾಗದಿಂದ ಬಲಕ್ಕೆ ಆ ರೀತಿಯಾಗಿ ನೀವು ತಿರುಗಿಸ್ಬೇಕು. ಉದಾಹರಣೆಗೆ ನಾನು ಕೊಡಬೇಕು ಅಂತಂದರೆ ಗಡಿಯಾರದ ಮುಳ್ಳು ಒಂದೇ ಆ್ಯಂಗಲಲ್ಲಿ ತಿರುಗ್ತಾ ಹೋಗ್ತದೆ, ಉಲ್ಟಾ ತಿರುಗುವುದಿಲ್ಲ ಸ್ನೇಹಿತರೆ. ಹಾಗೆಯೇ ನೀವು ತಿರುಗಿಸಬೇಕು. ಕಾರಣ ಇಷ್ಟೇ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಪ್ರತಿನಿತ್ಯ ಉತ್ಪತ್ತಿ ಆಗ್ತಾ ಹೋಗ್ತದೆ. ಅದು ನಮ್ಮ ಗಿಡಗಳಿಗೆ ತುಂಬ ಉಪಯುಕ್ತವಾದಂಥದ್ದು, ತುಂಬ ಒಳ್ಳೆಯದು. ನಮ್ಮ ಗಿಡಗಳಿಗೆ ಒಳ್ಳೆಯ ಗೊಬ್ಬರಗಳನ್ನು ನೀಡ್ತದೆ. ಹಾಗಾಗಿ ಆ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾದದ್ದು ಉಲ್ಟ ನಾವು ತಿರುಗಿಸಿದಾಗ ಅವುಗಳು ಸಾಯುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಉಲ್ಟ ತಿರುಗಿಸಬಾರ್ದು ಅಂತ ಹೇಳ್ತೇವೆ. ಅದು ಬಿಟ್ಟು ಇನ್ನೇನಿಲ್ಲ, ಉಲ್ಟ ಅಡ್ಡ ಬಡ್ಡ ಒಟ್ರಾಶಿಯಾಗೆಲ್ಲ ತಿರುಗಿಸಿದರೆ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲ ಸಾಯ್ತದೆ. ಆಗ ನಮಗೆ ಪ್ರಾಬ್ಲಮ್ ಆಗ್ತದೆ ಅಷ್ಟೇ ಸ್ನೇಹಿತರೆ. ನೀವು ಇನ್ನೊಂದು ಕೇಳಬಹುದು, ಹರಳೆಣ್ಣೆ ಎಲ್ಲಿ ಸಿಗ್ತದೆ ಅಂತ. ಸ್ನೇಹಿತರೆ ನಿಮಗೆ ಹರಳೆಣ್ಣೆ ನಾನು ತಗೊಂಡದ್ದು ಫರ್ಟಿಲೈಸರ್ ಶಾಪಲ್ಲಿ 1 kg 50 ರೂಪಾಯಿಗೆ ಕೊಟ್ಟಿದ್ದೇನೆ. ಅಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರ್ತದೆ. ಒಂದೊಂದು ಏರಿಯಾದಲ್ಲಿ ತಗೊಳ್ಳುವಾಗ ನೀವು ಫಸ್ಟ್ ಕ್ವಾಲಿಟಿದು ತಗೊಳ್ಳಿ. ಅಂದರೆ ಅದರಲ್ಲಿ ಕೂಡ ಕ್ವಾಲಿಟಿ ಇರ್ತದೆ. ಬಟ್ ನೀವು ಹೇಳುವಾಗ ಹೇಳಿ ನನಗೆ ಫಸ್ಟ್ ಕ್ವಾಲಿಟಿದು ಕೊಡಿ, ರೇಟ್ ಹೆಚ್ಚಾದರೂ ಪರವಾಗಿಲ್ಲ, ಫಸ್ಟ್ ಕ್ವಾಲಿಟಿ ಇರಬೇಕು ಅಂತ. ನಾನು ಹಾಗೇ ಮಾಡೋದು, ಫಸ್ಟ್ ಕ್ವಾಲಿಟಿದೇ ತರೋದು. ಹಾಗಾಗಿ ಒಳ್ಳೆ ರಿಸಲ್ಟ್ ಸಿಗ್ತದೆ ಸ್ನೇಹಿತರೆ. ಈ ಒಂದು ಜೀವಾಮೃತವನ್ನು ನಿಮ್ಮ ಗಿಡಗಳಿಗೆ ಹಾಕಿ ನೋಡಿ ಸ್ನೇಹಿತರೆ. ಹೂ ಬರದೇ ಇದ್ದರೆ ಮತ್ತೆ ನೋಡಿ, ಆದರೆ ಹಾಕುವಂತಹ ಮೆಥಡ್ ಕೂಡ ಉಂಟು, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ಈ ಹರಳೆಣ್ಣೆ ನನ್ನ ಪ್ರಕಾರ ದಿನಸಿ ಅಂಗಡಿಗಳಲ್ಲಿ ಸಿಗಲಿಕ್ಕಿಲ್ಲ, ಆದರೆ ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ಬೋದು ಹಳ್ಳಿಗಳಲ್ಲಿ. ಆದರೆ ಈ ಸಿಟಿಯಲ್ಲಿರುವವರಿಗೆ ಸಿಗುವುದು ಸ್ವಲ್ಪ ಡೌಟ್. ಯಾಕಂತ ಹೇಳಿದರೆ ನಾನಿರುವಂಥ ಸಿಟಿಯಲ್ಲಿ ತುಂಬ ಕಡೆ ಕೇಳಿದೆ, ಎಲ್ಲೂ ನನಗೆ ಸಿಗಲಿಲ್ಲ. ನನಗೆ ಮತ್ತೆ ಲಾಸ್ಟ್ ಸಿಕ್ಕಿದ್ದು ನನಗೆ ಫರ್ಟಿಲೈಸರ್ ಶಾಪಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂಥದ್ದು ಸಿಕ್ಕಿದೆ. ಅಲ್ಲಿಂದ ನಾನು ತಂದು ಈ ಜೀವಾಮೃತವನ್ನು ತಯಾರಿಸಿದೆ. ಈ ಬಾಯಿ ಮುಚ್ಚಾಳ ಇಟ್ಟು ಸ್ನೇಹಿತರೆ ಸೆಗಣಿ ಮತ್ತು ಹರಳೆಣ್ಣೆ ಹಾಕಿ ನೀರು ಹಾಕಿ ಫಸ್ಟ್ ಡೇ ನಾನು ಆಗ ಹೇಳಿದಾಗೆ ಇದೇ ರೀತಿ ಒಂದು ಕೋಲಿನ ಸಹಾಯದಿಂದ ತಿರುಗಿಸಬೇಕು. ಟೈಟಾಗಿ ಬಾಯಿ ಮುಚ್ಚಿ ಇಡಬೇಕು. ಆಮೇಲೆ ಆ ದಿನ ಅದನ್ನು ಮುಟ್ಟಲೇಬಾರ್ದು. ಇನ್ನು ನಮಗೆ ಬರೋದು ನೆಕ್ಸ್ಟ್ ಡೇ 2ನೇ ದಿನ ಅದೇ ರೀತಿ ಬಾಯಿ ಮುಚ್ಚಳ ತೆಗೆಯುವುದು, ಒಂದು 10-15 ಬಾರಿ ಕೋಲಿಂದ ತಿರುಗಿಸುವುದು, ಮತ್ತೆ ಬಾಯಿ ಮುಚ್ಚಳ ಇಡುವುದು, ತೆಗೆಯುವುದು. ನೆಕ್ಸ್ಟ್ 3ನೇ ದಿನ ಸೇಮ್ ಬಾಯಿ ಮುಚ್ಚಳ ತೆಗೆಯುವುದು, ಮತ್ತೆ ತಿರುಗಿಸುವುದು ಕೋಲಿನ ಸಹಾಯದಿಂದ, ಬಾಯಿ ಮುಚ್ಚಳ ಮುಚ್ಚುವುದು. ಇದೇ ನಮ್ಮ ಕೆಲಸ ಸುಮಾರು 15 ದಿನ ನೀವು ಮಾಡಬೇಕು. ಯಾಕೆ 15 ದಿನ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ದಿನ ಹೋಗ್ತಾ ಇದ್ದಾಗೇನೆ ಗ್ಯಾಸ್ ಉತ್ಪತ್ತಿ ಆಗ್ತಾ ಹೋಗ್ತದೆ. ಗ್ಯಾಸ್ ಉತ್ಪತ್ತಿ ಆದಾಗ ಹಸಿ ಇರ್ತದೆ, ಅಲ್ಲಿ ಸೆಗಣಿನೂ ಹಸಿ ಇರುತ್ತೆ, ಇಲ್ಲಿ ನಮಗೆ ಹಿಂಡಿ ಕೂಡ ಹಸಿ ಇರ್ತದೆ. ಹಾಗಾಗಿ ಅದರಲ್ಲಿ ಗ್ಯಾಸಿನ ಅಂಶ ಜಾಸ್ತಿ ಇರ್ತದೆ. ಆ ಸಂದರ್ಭದಲ್ಲಿ ನಮ್ಮ ಗಿಡಗಳಿಗೆ ಹಾಕಿದಾಗ ನಮ್ಮ ಗಿಡಗಳು ಸುಟ್ಟು ಹೋಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಅದಕ್ಕೋಸ್ಕರ ಅದರಲ್ಲಿದ್ದಂತಹ ಗ್ಯಾಸ್ ಎಲ್ಲ ಹೋಗಬೇಕು. ಅಲ್ಲಿಯವರೆಗೆ ನೀವು ಕೊಳಿಲಿಕ್ಕೆ ಬಿಡಬೇಕು. ನಾನಿಲ್ಲಿ 15 ದಿನ ಕೊಳಿಲಿಕ್ಕೆ ಬಿಟ್ಟಿದ್ದೇನೆ. ಹಾಕಿದ ದಿನದಿಂದ 15 ದಿನ ಅಲ್ಲಿವರೆಗೆ ಇಟ್ಟು 15 ದಿನ ಸೇಮ್ ಮೆಥಡ್, ಬಾಯಿ ಮುಚ್ಚಳ ತೆಗೆಯುವುದು, ರೋಲ್ ಮಾಡುವುದು, ಬಾಯಿ ಮುಚ್ಚಳ ಮುಚ್ಚುವುದು ಅಷ್ಟೇ. 15ನೇ ದಿನ ತೆಗೆದು ಚೆನ್ನಾಗಿ ಒಂದು ಕೋಲಿನ ಸಹಾಯದಿಂದ ತಿರುಗಿಸಿ ಗಿಡಗಳಿಗೆ ಹಾಕುವುದು. ಇಲ್ಲಿ ನೋಡಿ, ನಾನು ಒಂದು ಸಣ್ಣ ಬಕೆಟಿಂದ ನಾನೇನು ಕಲಸಿದ್ದೇನೆ ನೋಡಿ ಸೆಗಣಿ ಮತ್ತು ಹಿಂಡಿ 15 ದಿನ, ಅದರದೊಂದು ಈ ಸಣ್ಣ ಬಕೆಟಲ್ಲಿ ನಾನು 3 ಬಕೆಟ್ ಹಾಕಿದೆ. 3 ಬಕೆಟ್ ಹಾಕಿ ಆ ಬಕೆಟಿಗೆ ನಾನು ನೀರನ್ನು ಹಾಕ್ತಾ ಇದ್ದೇನೆ. ಅಂದರೆ ದಪ್ಪ ಮಾಡಿ ಯಾವ ಕಾರಣಕ್ಕೂ ಗಿಡಗಳಿಗೆ ಹಾಕಬಾರ್ದು, ತುಂಬ ತೆಳು ಕೂಡ ಹಾಕಬಾರ್ದು, ತುಂಬ ದಪ್ಪ ಮಾಡಿ ಕೂಡ ಹಾಕಬಾರ್ದು. ಒಂದು ಮೀಡಿಯಮ್ ರೇಂಜಲ್ಲಿ ಹಾಕಬೇಕು. ಅಂದರೆ ನಿಮಗೆ ಆ ಮೇಲೆ ಕೆಳಗೆ ಮಾಡುವಾಗ ಸೆಗಣಿ ಮತ್ತು ಹಿಂಡಿಯ ನೀರು ಮೇಲೆ ಕೆಳಗೆ ಮಾಡುವಾಗ ನಿಮಗೆ ಅದು ಕರೆಕ್ಟಾಗಿ ಗೊತ್ತಾಗ್ತದೆ. ಅಂದರೆ
ತುಂಬ ದಪ್ಪ ಆದರೆ ಸ್ವಲ್ಪ ಕೆಳಗೆ ಬೀಳುವಾಗ ನಿಧಾನವಾಗಿ ಬೀಳ್ತದೆ. ತೆಳುವಾದರೆ ನಿಮಗೆ ಅದು ಏನು ಮೇಲೆ ಕೆಳಗೆ ಮಾಡುವಾಗ ತೆಳು ರೂಪದಾಗಿ ಕಾಣ್ತದೆ. ಹಾಗಾಗಿ ಮೀಡಿಯಮ್ ರೇಂಜಲ್ಲಿ ಇಟ್ಟರೆ ಸಾಕು. ನಾನು ನಿಮಗೆ ತೋರಿಸ್ತೇನೆ ನೋಡಿ, ಇದು ದಪ್ಪ ಆಯಿತು ನೋಡಿ, ನಿಮಗೆ ಕಾಣಬಹುದು ಇದು ದಪ್ಪ ಆಯಿತು. ಹಾಗಾಗಿ ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರನ್ನು ಹಾಕ್ತೇನೆ. ಈಗ ಸ್ವಲ್ಪ ಆದಷ್ಟು ಮೇಲೆ ಕೆಳಗೆ ಮಾಡ್ತಾ ಇದ್ದೇನೆ. ಅಂದರೆ ನಾನು ಅದರಲ್ಲಿ ಸ್ವಲ್ಪ ಒಣ ಸೆಗಣಿ ಕೂಡ ಹಾಕಿದ್ದೆ, ಹಾಗಾಗಿ ಅದೆಲ್ಲ ಗಟ್ಟಿತ್ತು. ಅದನ್ನು ಕೈಯಲ್ಲಿ ಪುಡಿ ಪುಡಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ನಾನು ಮತ್ತೆ ನೀರು ಸೇರಿಸಿದೆ, ವಿಡಿಯೋ ಕಟ್ಟಾಯಿತು ನೋಡಿ. ಇಷ್ಟು ತೆಳುವಾದರೆ ಸಾಕು ನೋಡಿ ಸ್ನೇಹಿತರೆ. ನೋಡಿ ಕಲ್ಲರ್ ನೋಡಿ ಅದರದ್ದು, ನೋಡುವಾಗಲೇ ಗೊತ್ತಾಗ್ತದೆ, ಯಾವುದೇ ರೀತಿಯ ಸ್ಮೆಲ್ ಇರೋದಿಲ್ಲ. ಸರಿಸುಮಾರು ನಿಮಗೆ 10 ದಿನ ಆದ ನಂತರ ಉಂಟಲ್ಲ, ಯಾವುದೇ ರೀತಿಯ ಸ್ಮೆಲ್ ಇರೋದಿಲ್ಲ. ಬಟ್ ಒಂದು 3ನೇ ದಿನದಿಂದ ಒಂದು 8-10ನೇ ದಿನದವರೆಗೆ ಒಂದು ಸ್ಮೆಲ್ ಅಂತ ಹೇಳಿದರೆ ಒಬ್ಬ ಹೊಟ್ಟೆಯಲ್ಲಿದ್ದದೆಲ್ಲ ಬಾಯಿಗೆ ಬರಬೇಕು, ಅಷ್ಟು ಸ್ಮೆಲ್ ಇರ್ತದೆ. ಬಟ್ ನಮಗೆಲ್ಲ ಈಗ ಅದು ಅಭ್ಯಾಸ ಆಗಿ ಹೋಗಿದೆ. ಬಟ್ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಅದರ ಹತ್ತಿರ ಹೋಗುವಾಗ ಮಾಸ್ಕ್ ಹಾಕಿ ಫುಲ್ಲು ಮುಖಕ್ಕೆ ಕವರ್ ಮಾಡ್ತೇನೆ. ಆ ಸ್ಮೆಲ್ ನನಗೆ ಬರಬಾರ್ದು, ಅದಕ್ಕೋಸ್ಕರ ನನ್ನ ಮುಖ ಮೂಗು ಎಲ್ಲ ಕಾಟನ್ ಬಟ್ಟೆಯಲ್ಲಿ ನಾನು ಫುಲ್ ಕವರ್ ಮಾಡಿ ಬಿಡ್ತೇನೆ. ಹಾಗಾಗಿ ನನಗೆ ಅದರ ಸ್ಮೆಲ್ ಅಷ್ಟು ಗೊತ್ತಾಗೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಹೊಟ್ಟೆಯಲ್ಲಿದ್ದದ್ದು ಖಂಡಿತ ಬಾಯಲ್ಲಿ ಬಂದು ಬಿಡ್ತದೆ. ಎಷ್ಟೇ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದರೂ ನಾನು ಆ ಮೆಥಡನ್ನು ಫಾಲೋ ಮಾಡ್ತೀನಿ. ನೀವು ಕೂಡ ಮಾಡಿ. ನಿಮ್ಮ ಮೂಗಿಗೆ ಒಂದು ಏನಾದರೂ ಕಾಟನ್ ಬಟ್ಟೆಯಿಂದ ಮುಚ್ಚಿ. ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸ್ಕೊಳ್ಬೇಕು. ತುಂಬ ಏನು ಬಿಡಿಸ್ಬೇಕಂತ ಏನಿಲ್ಲ, ಮೇಲ್ಭಾಗದ ಮಣ್ಣನ್ನು ಸ್ವಲ್ಪ ಬಿಡಿಸಬೇಕು. ಅಂದರೆ ಸಾಫ್ಟ್ ಆಗಿರಬೇಕು. ಗಿಡದ ಬುಡದಲ್ಲಿದ್ದಂತಹ ಕಸಕಡ್ಡಿಗಳನ್ನು ತೆಗಿಬೇಕು. ಹಾಗೆಯೇ ಗಿಡದಲ್ಲಿ ಅಂದರೆ ಈ ಮಣ್ಣಿನ ಜೊತೆ, ಗೊಬ್ಬರ ಮತ್ತು ಮಣ್ಣಿನ ಜೊತೆ ಅಲ್ಲೆಲ್ಲಿ ಹುಲ್ಲುಗಳು ಬೆಳೆದಿರ್ತದೆ ಅದನ್ನೆಲ್ಲ ತೆಗೆದಿರಬೇಕು. ಆಮೇಲೆ ಪುಷ್ಪಪತ್ರೆಗಳನ್ನು ತೆಗೆದಿರಬೇಕು. ಒಣಗಿದ ಗೆಲ್ಲುಗಳನ್ನು ಟ್ರಿಮ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ ನಂತರ ನಿಮ್ಮ ಗಿಡಗಳಿಗೆ ಒಂದೊಂದು ಸಣ್ಣ ಸಣ್ಣ ಬಕೆಟಲ್ಲಿ, ದೊಡ್ಡ ಗಿಡ ಆದರೆ 1 ಲೀಟರ್ ಹಾಕಿ, ಸಣ್ಣ ಗಿಡ ಆದರೆ ಒಂದು ಅರ್ಧ ಲೀಟ್ರ್ ಹಾಕಿದರೆ ಸಾಕಾಗ್ತದೆ. ಆದರೆ ಹಾಕುವಾಗ ಜಾಗ್ರತೆಯಾಗಿ ಹಾಕಿ. ಗಿಡದ ಬುಡಕ್ಕೆ ಬಿದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ನೀವು ಕೇಳ್ಬೋದು, ಬುಡಕ್ಕೆ ಬಿದ್ದರೆ ಸುಟ್ಟು ಹೋಗ್ತದ? ಇಲ್ಲ. ಯಾಕಂತ ಹೇಳಿದರೆ ಅದು ಚೆನ್ನಾಗಿ ಕೊಳೆತು ಹೋಗಿದೆ. ಹಾಗೆಯೇ ತೆಳು ಮಾಡಿ ನಮ್ಮ ಗಿಡಗಳಿಗೆ ನಾವು ಹಾಕ್ತಾ ಇದ್ದೇವೆ. ಹಾಗಾಗಿ ನೀವು ಹಾಕುವಾಗ ಬುಡಕ್ಕೆ ಬಿದ್ದರೂ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ತೆಳು ಮಾಡಿ ಹಾಕಬೇಕು. ದೊಡ್ಡ ಗಿಡಗಳಿಗೆ 1 ಲೀಟರ್, ಸಣ್ಣ ಗಿಡಗಳಿಗೆ ಅರ್ಧ ಲೀಟರ್ ಹಾಕುವಾಗ ಸ್ನೇಹಿತರೆ, ನಾವು ಗ್ರೋ ಬ್ಯಾಗಲ್ಲಿ ನೆಟ್ಟಿರೋದ್ರಿಂದ ಆ ಹೋಲ್ಗಳಲ್ಲಿ ಇಳಿದು ಹೋಗದ ಹಾಗೆ ನೋಡ್ಕೊಳ್ಬೇಕು ನೀವು. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಕಿ, ಅರ್ಧ ಲೀಟರ್ ಹಾಕ್ತಾ ಬನ್ನಿ. 1 ರೌಂಡು ಎಲ್ಲ ಗಿಡಗಳಿಗೆ ಆಗ್ತಿರಲ್ಲ. ಆಮೇಲೆ ಸೆಕೆಂಡ್ ರೌಂಡ್ ಮಾಡಿ, ಇನ್ನು ಅರ್ಧ ಲೀಟರ್ ಮತ್ತೆ ಹಾಕಿ. ಆಗ ಏನಾಗ್ತದೆ ಅಂತ ಹೇಳಿದರೆ, ನಿಮಗೆ ನೀವು ಹಾಕಿದಂತಹ ಜೀವಾಮೃತ ನಿಮ್ಮ ಗಿಡದ ಬೇರುಗಳು ಬೇಗನೆ ಹೀರ್ಕೊಂಡು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ. 100% ಈ ಒಂದು ಜೀವಾಮೃತ ನಿಮ್ಮ ಗಿಡಗಳು ಎಷ್ಟೇ ಹಳದಿ ಆಗಿದ್ರೂ ಗಿಡಗಳು ಹಚ್ಚ ಹಸಿರಾಗಿ ಗಿಡದಲ್ಲಿ ಹೊಸ ಮೊಗ್ಗು ಬಂದು ನಿಮಗೆ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ಯಾವುದೇ ಡೌಟ್ ಬೇಡ. ಆದರೆ ಇದನ್ನು ಎಷ್ಟು ದಿನಕ್ಕೊಮ್ಮೆ ಮಾಡಬೇಕು? ಇದನ್ನು ನೀವು ನಿಮ್ಮ ಗಿಡಗಳಿಗೆ ತಿಂಗಳಿಗೊಮ್ಮೆ ಹಾಕಿದರೆ ಸಾಕಾಗ್ತದೆ. ಅಂದರೆ ನೀವು ಅದರ ಮಧ್ಯೆ ಬೇರೆ ಏನಾದರೂ ಗೊಬ್ಬರ ಕೊಡುವುದಾದರೆ ಓಕೆ, ತಿಂಗಳಿಗೊಮ್ಮೆ ಕೊಟ್ಟರೂ ಸಾಕಾಗ್ತದೆ. ಅಂದರೆ 15 ದಿನಕ್ಕೊಮ್ಮೆ ಕೊಟ್ಟರೆ ಉತ್ತಮ. ಬಟ್ ತಿಂಗಳಿಗೊಮ್ಮೆ ಕೊಟ್ಟರೂ ಕೂಡ ಆಗುತ್ತೆ. ನಿಮಗೆ ಈಸಿ ಯಾವುದು ಆಗ್ತದೆ ನೋಡಿ, ಒಂದು ತಿಂಗಳಿಗೊಮ್ಮೆ ಕೊಡಿ ಅಥವಾ 15 ದಿನಕ್ಕೊಮ್ಮೆ ಕೊಡಿ. ಬಟ್ 15 ದಿನಕ್ಕೊಮ್ಮೆ ಕೊಟ್ಟರೆ ನಿಮಗೆ ವರ್ಷವಿಡೀ ಹೂವಾಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ. ತಿಂಗಳಿಗೊಮ್ಮೆ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ದಿನಗಳು ಗ್ಯಾಪು ಬರ್ತದೆ. ಆಗ ನಿಮಗೆ ಹೂವಿನ ಒಂದು ಹೂ ಆಗುವಂತಹ ಇಳುವರಿ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು 15 ದಿನಕ್ಕೊಮ್ಮೆ ಹಾಕಿ. ನಿಮಗೆ ಸಮಯದ ಕೊರತೆ ಇದ್ದರೆ, ಈಗ ಕೆಲಸಕ್ಕೆ ಹೋಗ್ತೀರಿ, ಸಮಯ ಇಲ್ಲ, ಅಷ್ಟೆಲ್ಲ ಮಾಡಲಿಕ್ಕೆ ಟೈಮ್ ಇಲ್ಲ ಅನ್ನುವಾಗಿದ್ದರೆ ತಿಂಗಳಿಗೆ ಒಮ್ಮೆ ಆದರೂ ಹಾಕಲೇಬೇಕು ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂತಹ ಒಂದು ಗೊಬ್ಬರ ಅಂತ ಹೇಳ್ಬೋದು, ರಸಗೊಬ್ಬರ. ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರುವುದಿಲ್ಲ ಸ್ನೇಹಿತರೆ. ಇಷ್ಟ ಆಯ್ತಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಯಾವಾಗ ಇದೆ ಅಂತ ಹೇಳಿದರೆ, ಗಿಡಗಳಿಗೆ ದಪ್ಪ
ದಪ್ಪನೆಯಾಗಿ ಹಾಕಿದಾಗ ಗಿಡಗಳಿಗೆ ಸೈಡ್ ಎಫೆಕ್ಟ್ ಇದೆ. ಹಾಗಾಗಿ ನೀವು ದಪ್ಪವಾಗಿ ನಮ್ಮ ಗಿಡಗಳು ಬೇಗ ಬೆಳೆಯಬೇಕು ಅನ್ನೋ ಒಂದು ಆಸೆಯಿಂದಾಗಿ ದಪ್ಪನೆ ಹಾಕಲಿಕ್ಕೆ ಹೋಗಬೇಡಿ. ಆದಷ್ಟು ತೆಳು ಮಾಡಿ, ತುಂಬ ತೆಳು ಬೇಡ, ಮೀಡಿಯಮ್, ನಾನು ಏನೀಗ ತೋರಿಸಿದೆ ನೋಡಿ ಅಷ್ಟು ತೆಳು ಮಾಡಿ ನಿಮ್ಮ ಗಿಡಗಳಿಗೆ ಹಾಕಿದ ದಿನ ನಿಮ್ಮ ಗಿಡಗಳಿಗೆ ನೀರು ಹಾಕಬೇಡಿ. ನೆಕ್ಸ್ಟ್ ಡೇ ಏನು ಜೀವಾಮೃತವನ್ನು ಹಾಕಿದ್ದೀರಿ ಅದರ ನೆಕ್ಸ್ಟ್ ಡೇ ನಿಮ್ಮ ಗಿಡಗಳಿಗೆ ನೀರನ್ನು ಕೊಡಲೇಬೇಕು. ಹಾಕಿದಾಗ ನೀರು ಹೋಲ್ಗಳಲ್ಲಿ ಇಳಿದು ಹೋಗದಂತೆ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ಹೋಲ್ಗಳಲ್ಲಿ ನೀರುಗಳು ಇಳಿದು ಹೋದರೆ ನೀವು ಮುಂಚಿನ ದಿನ ಹಾಕಿದಂತಹ ಜೀವಾಮೃತ ಕೂಡ ಆ ನೀರಿನ ಜೊತೆ ಇಳಿದು ಹೋಗ್ತದೆ. ಹಾಗಾಗಿ ನೀರು ಹಾಕುವಾಗ ಕೂಡ ತುಂಬ ಜಾಗ್ರತೆಯಿಂದ ಹಾಕಬೇಕಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ಸ್ಲೋಲಿಯಾಗಿ ನೀರನ್ನು ಹಾಕಿ, ಸ್ವಲ್ಪ ಕಡಿಮೆ ಹಾಕಿದರೂ, ತುಂಬ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ, ಗಿಡದ ಬುಡ ಒದ್ದೆ ಆಗುವಷ್ಟು ಹಾಕಿದರೆ ಸಾಕಾಗ್ತದೆ ಸ್ನೇಹಿತರೆ. ನೀರು ಕೊಡದೇ ಇದ್ದರೆ ನಿಮ್ಮ ಗಿಡಗಳು ಬೇಗ ಹಿಂಡಿ ಮತ್ತು ಸೆಗಣಿಯ ನೀರಿನ ಹೀಟನ್ನು ತಡ್ಕೊಳ್ಳಿಕ್ಕಾಗದೆ ಗಿಡ ಹಳದಿಯಾಗಿ ಗಿಡಗಳು ಸುಟ್ಟು ಹೋಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಬಿಸಿಲು ಇದ್ದೇ ಇರ್ತದೆ. ಹಾಗಾಗಿ ಹಾಕಿದ ನೆಕ್ಸ್ಟ್ ಡೇ ನೀವು ಗಿಡಗಳಿಗೆ ನೀರನ್ನು ಕೊಡಲೇಬೇಕು, ಕಂಪಲ್ಸರಿ. ಇದೊಂದು ನಿಮ್ಮ ಗಮನದಲ್ಲಿ ಇರಲೇಬೇಕು ಸ್ನೇಹಿತರೆ. ಹಾಗೆಯೇ ಗಿಡದ ಎಲೆಗಳಿಗೆ ನೀರನ್ನು ಸ್ಪ್ರೇ ಮಾಡಬೇಕಂದ್ರೆ ಸ್ಪ್ರಿಂಕ್ ಮಾಡಬೇಕು. ಯಾಕಂತ ಹೇಳಿದರೆ ಆ ಬೇರುಗಳೆಲ್ಲ ಹೀರ್ಕೊಂಡಿರ್ತದೆ ಅಲ್ಲ, ಹಾಗಾಗಿ ಸ್ವಲ್ಪ ಜಸ್ಟ್ ನೀವು ಸ್ಪ್ರೇ ಮಾಡಿದರೆ ಸಾಕು. ಬುಡಗಳಿಗೆ ನೀರು ಹಾಕುವಾಗ ನಾನು ಆಗ ಹೇಳಿದಾಗೇ ಜಾಗ್ರತೆಯಾಗಿ ಹಾಕಿದರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಪಕ್ಕ 100% ನಿಮಗೆ ರಿಸಲ್ಟ್ ಕೊಡ್ತದೆ ಸ್ನೇಹಿತರೆ. ಈ ನಾನು ಹೇಳಿದ ಮೆಥಡನ್ನು ಫಾಲೋ ಮಾಡಿ. ಏನೆಲ್ಲ ಹೇಳಿದೆ, ಯಾವ ರೀತಿ ಸೆಗಣಿ ಮತ್ತು ಹಿಂಡಿಯನ್ನು ಕೊಳಿಲಿಕ್ಕೆ ಇಡಬೇಕು, ಯಾವ ಮೆಥಡನ್ನು ಫಾಲೋ ಮಾಡಬೇಕು, ಗಿಡಗಳಿಗೆ ಹಾಕುವಾಗ ಯಾವ ರೀತಿಯ ಒಂದು ಮೆಥಡನ್ನು ಫಾಲೋ ಮಾಡಬೇಕು, ಅಂದರೆ ಮಣ್ಣನ್ನು ಸಡಿಲಗೊಳಿಸಬೇಕು, ಹುಲ್ಲು ತೆಗಿಬೇಕು, ಅದನ್ನೆಲ್ಲ ನಾನು ಹೇಳಿದೆ ನೋಡಿ. ಅದನ್ನೆಲ್ಲ ಮಾಡಿ ಆಮೇಲೆ ನಿಮ್ಮ ಗಿಡಗಳಿಗೆ ಇದನ್ನು ಹಾಕಿ ಒಂದು ಬಾರಿಯಲ್ಲ ಸತತವಾಗಿ ನೀವು ಮಾಡ್ತಾ ಹೋಗಿ ಖಂಡಿತವಾಗಿ ನಿಮಗೆ ರಿಸಲ್ಟ್ ಬಂದೇ ಬರ್ತದೆ. ಹೂವು ಆಗದೇ ಇರುವ ಗಿಡದಲ್ಲಿ ಕೂಡ ಹೂವು ಆಗ್ತದೆ ಸ್ನೇಹಿತರೆ. ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.